ನಮಸ್ಕಾರ ಸ್ನೇಹಿತರೆ, ಸ್ಪರ್ಧಾ ವಿದ್ಯಾಲಯ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಬನ್ನಿ, ಇವತ್ತು ನಾವು ಮಾರ್ಚ್ 17, 2026ರ ಟಾಪ್ 10 ಪ್ರಚಲಿತ ಘಟನೆಗಳನ್ನು ಪ್ರಶ್ನೋತ್ತರಗಳ ರೂಪದಲ್ಲಿ ನೋಡೋಣ. ನಿಮ್ಮ ಮುಂಬರುವ ಪರೀಕ್ಷೆಗಳಿಗೆ ಇವು ತುಂಬಾನೇ ಮುಖ್ಯ, ಸೊ ಕೊನೆವರೆಗೂ ಗಮನವಿಟ್ಟು ನೋಡಿ. ಇವತ್ತು ನಾವು ಏನೇನು ಚರ್ಚೆ ಮಾಡ್ತೀವಿ ಅಂದ್ರೆ, ಮೊದಲು ಪ್ರಮುಖ 10 ಪ್ರಶ್ನೆಗಳನ್ನು ವಿವರವಾಗಿ ನೋಡ್ತೇವೆ. ಆಮೇಲೆ ಕಳೆದ ತಿಂಗಳ ಕೆಲವು ಪ್ರಮುಖ ವಿಷಯಗಳನ್ನು ಫಟಾಫಟ್ ಅಂತ ರಿವೈಸ್ ಮಾಡ್ತೇವೆ. ಮತ್ತು ಕೊನೆಯಲ್ಲಿ ನಿಮಗೋಸ್ಕರ ಒಂದು ಪ್ರಶ್ನೆ ಕೂಡ ಇರುತ್ತೆ. ಹಾಗಾದ್ರೆ ಶುರು ಮಾಡೋಣಲ್ವಾ? ಸರಿ, ನಮ್ಮ ಇವತ್ತಿನ ಮುಖ್ಯ ಭಾಗ ಪ್ರಮುಖ 10 ಪ್ರಶ್ನೆಗಳು. ರೆಡಿ ತಾನೆ? ನಾನು ಪ್ರಶ್ನೆ ಓದಿದ ಮೇಲೆ ಉತ್ತರ ಯಾವುದು ಅಂತ ಗೆಸ್ ಮಾಡಕ್ಕೆ ಟ್ರೈ ಮಾಡಿ. ನಿಮ್ಮ ಜ್ಞಾನ ಎಷ್ಟಿದೆ ಅಂತ ನೀವೇ ಚೆಕ್ ಮಾಡ್ಕೊಳ್ಳೋಕೆ ಇದೊಂದು ಸಖತ್ತು ಅವಕಾಶ. ನಮ್ಮ ಮೊದಲನೇ ಪ್ರಶ್ನೆ ಬರ್ತಾ ಇದೆ ಸಾಹಿತ್ಯ ಕ್ಷೇತ್ರದಿಂದ. ದಡ ಸೇರಿಸು ತಂದೆ ಅನ್ನೋ ಸಣ್ಣ ಕಥೆಗಳ ಸಂಕಲನಕ್ಕೆ 2025ನೇ ಸಾಲಿನ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ? ಆಪ್ಷನ್ಸ್ ಹೀಗಿವೆ: ಎ ಕುವೆಂಪು, ಬಿ ಅಮರೇಶ್ ನುಗಡೋಣಿ, ಸಿ ಗಿರೀಶ್ ಕಾರ್ನಾಡ್ ಮತ್ತು ಡಿ ಎಸ್.ಎಲ್. ಭೈರಪ್ಪ. ಯೋಚನೆ ಮಾಡಿ, ಯಾರಿರ್ಬೋದು? ಹೌದು, ಸರಿಯಾದ ಉತ್ತರ ಆಪ್ಷನ್ ಬಿ, ಅಮರೇಶ ನುಗಡೋಣಿ. 2025ರ ಕನ್ನಡ ವಿಭಾಗದ ಈ ಪ್ರತಿಷ್ಠಿತ ಪ್ರಶಸ್ತಿ ಇವರ ದಡ ಸೇರಿಸು ತಂದೆ ಕೃತಿಗೆ ಬಂದಿದೆ. ಈ ಪುಸ್ತಕ ಯಾಕೆಷ್ಟು ವಿಶೇಷ ಅಂದ್ರೆ, ಇದು ಗೌರವ ಹತ್ಯೆ ಮತ್ತು ಗುಂಪು ಹಿಂಸಾಚಾರದಂತಹ ಗಂಭೀರ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಮಾತಾಡುತ್ತೆ. ಈ ಪ್ರಶಸ್ತಿಯಲ್ಲಿ 1 ಲಕ್ಷ ರೂಪಾಯಿ ನಗದು ಬಹುಮಾನ ಕೂಡ ಇರುತ್ತೆ. ಪರೀಕ್ಷೆ ದೃಷ್ಟಿಯಿಂದ ನೆನ್ಪಿಟ್ಕೊಳ್ಬೇಕಾದ ಇನ್ನೊಂದು ವಿಷಯ ಅಂದ್ರೆ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ಒಟ್ಟು 24 ಭಾಷೆಗಳಲ್ಲಿ ಕೊಡಲಾಗುತ್ತೆ. ಹಾಗಿದ್ರೆ ಬೇರೆ ಆಪ್ಷನ್ಸ್ ಯಾಕಲ್ಲ? ಕುವೆಂಪು ಮತ್ತು ಗಿರೀಶ್ ಕಾರ್ನಾಡರು ಜ್ಞಾನಪೀಠ ಪ್ರಶಸ್ತಿ ವಿಜೇತರು, ಎಸ್.ಎಲ್. ಭೈರಪ್ಪನವರು ಸರಸ್ವತಿ ಸಮ್ಮಾನ್ ಪುರಸ್ಕೃತರು. ಇವರೆಲ್ಲರೂ ದಿಗ್ಗಜರೇ. ಆದರೆ 2025ರ ಈ ಪ್ರಶಸ್ತಿ ಸಿಕ್ಕಿದ್ದು ಅಮರೇಶ ನುಗಡೋಣಿ ಅವರಿಗೆ. ಓಕೆ, ಈಗ ಸ್ಪೋರ್ಟ್ಸ್ ಕಡೆ ಹೋಗೋಣ. ವಿಶ್ವ ಬಾಕ್ಸಿಂಗ್ ಫ್ಯೂಚರ್ಸ್ ಕಪ್ 2026ರಲ್ಲಿ ಭಾರತಕ್ಕೆ ಚಿನ್ನದ ಪದಕ ಗೆದ್ದುಕೊಟ್ಟ ಆಟಗಾರ್ತಿ ಯಾರು? ಆಪ್ಷನ್ಸ್: ಎ ನಿಖತ್ ಝರೀನ್, ಬಿ ಮೇರಿ ಕೋಮ್, ಸಿ ಚಂದ್ರಿಕಾ ಪೂಜಾರಿ ಅಥವಾ ಡಿ ಲವ್ಲಿನಾ ಬೋರ್ಗೊಹೈನ್. ಸರಿಯಾದ ಉತ್ತರ ಆಪ್ಷನ್ ಸಿ, ಚಂದ್ರಿಕಾ ಪೂಜಾರಿ. ಇದು ನಿಜಕ್ಕೂ ಭಾರತಕ್ಕೆ ಒಂದು ಹೆಮ್ಮೆಯ ಕ್ಷಣ. ಥಾಯ್ಲೆಂಡ್ನ ಬ್ಯಾಂಕಾಕ್ನಲ್ಲಿ ನಡೆದ ಈ ಪಂದ್ಯಾವಳಿಯಲ್ಲಿ ಚಂದ್ರಿಕಾ ಪೂಜಾರಿಯವರು ಮಹಿಳೆಯರ 51 ಕೆಜಿ ವಿಭಾಗದಲ್ಲಿ ಗೋಲ್ಡ್ ಮೆಡಲ್ ಗೆದ್ದಿದ್ದಾರೆ. ಫೈನಲ್ನಲ್ಲಿ ಉಜ್ಬೇಕಿಸ್ತಾನದ ಮರ್ಡಮೊವಾ ನಜೋಕತ್ ಅವರನ್ನು ಸೋಲಿಸಿ ಈ ಸಾಧನೆ ಮಾಡಿದ್ದಾರೆ. ಈ ಟೂರ್ನಿಯಲ್ಲಿ ಭಾರತ ಒಟ್ಟಾರೆಯಾಗಿ 5 ಪದಕಗಳನ್ನು ಗೆದ್ದಿದೆ. ಇದರಲ್ಲಿ 1 ಚಿನ್ನ, 3 ಬೆಳ್ಳಿ ಮತ್ತೆ 1 ಕಂಚು ಸೇರಿದೆ. ಆಪ್ಷನ್ಗಳಲ್ಲಿರೋ ನಿಖತ್ ಝರೀನ್, ಮೇರಿ ಕೋಮ್ ಮತ್ತು ಲವ್ಲಿನಾ ಬೋರ್ಗೊಹೈನ್ ಕೂಡ ಭಾರತದ ಸ್ಟಾರ್ ಬಾಕ್ಸರ್ಗಳೇ. ಆದರೆ ಈ ಪರ್ಟಿಕ್ಯುಲರ್ ಟೂರ್ನಮೆಂಟ್ನಲ್ಲಿ ಚಿನ್ನ ಗೆದ್ದಿದ್ದು ಚಂದ್ರಿಕಾ ಪೂಜಾರಿ. ಮುಂದಿನ ಪ್ರಶ್ನೆ ನಮ್ಮ ದೇಶದ ಭೂಗೋಳಕ್ಕೆ ಸಂಬಂಧಿಸಿದ್ದು. ಭಾರತದಲ್ಲಿ ಟೊರ್ನಾಡೋ ಅಥವಾ ವಾಯುಸುಂಟರಗಾಳಿಗಳು ಹೆಚ್ಚಾಗಿ ಯಾವ ಪ್ರದೇಶಗಳಲ್ಲಿ ಕಂಡುಬರುತ್ತವೆ? ಆಪ್ಷನ್ಸ್: ಎ ಉತ್ತರ ಭಾರತದ ಹಿಮಾಲಯ ಪ್ರದೇಶಗಳು, ಬಿ ಪಶ್ಚಿಮ ಭಾರತದ ಮರುಭೂಮಿ ಪ್ರದೇಶಗಳು, ಸಿ ಪೂರ್ವ ಭಾರತದ ಕರಾವಳಿ ಪ್ರದೇಶಗಳು ಮತ್ತು ಡಿ ದಕ್ಷಿಣ ಭಾರತದ ಪರ್ವತ ಪ್ರದೇಶಗಳು. ಸರಿಯಾದ ಉತ್ತರ ಆಪ್ಷನ್ ಸಿ, ಪೂರ್ವ ಭಾರತದ ಕರಾವಳಿ ಪ್ರದೇಶಗಳು. ಹಾಗಿದ್ರೆ ಟೊರ್ನಾಡೋ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಗುಡುಗು ಸಿಡಿಲಿನ ಬಿರುಗಾಳಿಯ ಜೊತೆ ಮೋಡದಿಂದ ಭೂಮಿಯವರೆಗೆ ಜೋರಾಗಿ ತಿರುಗುವ ಗಾಳಿಯ ಸುಳಿ. ಇದು ಸಾಮಾನ್ಯವಾಗಿ ಬಂಗಾಳಕೊಲ್ಲಿಯಿಂದ ಬರುವ ಬಿಸಿ ಮತ್ತು ತೇವಾಂಶದ ಗಾಳಿ ಭೂಮಿ ಮೇಲಿರೋ ತಣ್ಣನೆ ಗಾಳಿಯ ಜೊತೆ ಸೇರಿದಾಗ ಉಂಟಾಗತ್ತೆ. ಇದೇ ಕಾರಣಕ್ಕೆ ಒಡಿಶಾ, ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂನಂತಹ ಪೂರ್ವ ಭಾರತದ ರಾಜ್ಯಗಳಲ್ಲಿ ಇದರ ಸಾಧ್ಯತೆ ಹೆಚ್ಚು. 4ನೇ ಪ್ರಶ್ನೆ. ಇದು ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದ್ದು ಮತ್ತು ತುಂಬಾನೇ ಇಂಪಾರ್ಟೆಂಟ್. ಭಾರತದ ನಮ್ಮದೇ ಆದ ಸ್ವದೇಶಿ ಉಪಗ್ರಹ ಆಧಾರಿತ ನ್ಯಾವಿಗೇಷನ್ ಸಿಸ್ಟಮ್ ನ್ಯಾವಿಕ್ ಅನ್ನು ಡೆವಲಪ್ ಮಾಡಿದ ಸಂಸ್ಥೆ ಯಾವುದು? ಆಪ್ಷನ್ಸ್: ಎ ನಾಸಾ, ಬಿ ಇಸ್ರೋ, ಸಿ ಸಿಎನ್ಎಸ್ಎ ಅಥವಾ ಡಿ ಇಎಸ್ಎ. ಸರಿಯಾದ ಉತ್ತರ ಖಂಡಿತವಾಗಿಯೂ ನಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆ ಆಪ್ಷನ್ ಬಿ, ಇಸ್ರೋ. ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿರುವ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ನ್ಯಾವಿಕ್ ಅನ್ನು ಅಭಿವೃದ್ಧಿಪಡಿಸಿದೆ. ಇದರ ಪೂರ್ಣ ಹೆಸರು ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟಲೇಷನ್. ಇದರ ವಿಶೇಷತೆ ಏನು ಅಂದ್ರೆ, ಇದು ನಮ್ಮದೇ ದೇಶದ ನ್ಯಾವಿಗೇಷನ್ ಸಿಸ್ಟಮ್. ಇದರಿಂದಾಗಿ ನಾವು ಅಮೆರಿಕಾದ ಜಿಪಿಎಸ್ ಮೇಲೆ ಅವಲಂಬಿತರಾಗುವುದು ತಪ್ಪುತ್ತೆ. ಈ ಟೇಬಲ್ ನೋಡಿ, ಇದು ತುಂಬಾನೇ ಉಪಯುಕ್ತ. ಅಮೆರಿಕಾದ ಜಿಪಿಎಸ್, ರಷ್ಯಾದ ಗ್ಲೋನಾಸ್, ಚೀನಾದ ಬೈದು, ಜೊತೆಗೆ ನಮ್ಮ ಭಾರತದ ನ್ಯಾವಿಕ್ ಕೂಡ ಸ್ಥಾನ ಪಡೆದಿದೆ. ಆಪ್ಷನ್ಗಳಲ್ಲಿದ್ದ ನಾಸಾ ಅಮೆರಿಕಾದ, ಸಿಎನ್ಎಸ್ಎ ಚೀನಾದ ಮತ್ತು ಇಎಸ್ಎ ಯುರೋಪಿನ ಸ್ಪೇಸ್ ಏಜೆನ್ಸಿಗಳು. 5ನೇ ಪ್ರಶ್ನೆ. ಪರಿಸರ ಮತ್ತು ಅಂತಾರಾಷ್ಟ್ರೀಯ ಒಪ್ಪಂದಗಳ ಬಗ್ಗೆ. ಜೈವಿಕ ಸಂಪನ್ಮೂಲಗಳಿಂದ ಬರುವ ಲಾಭಗಳನ್ನು ನ್ಯಾಯಯುತವಾಗಿ ಹಂಚಿಕೊಳ್ಳಬೇಕು ಅನ್ನೋ ನಗೋಯ ಪ್ರೋಟೋಕಾಲ್ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಒಪ್ಪಂದದ ಒಂದು ಭಾಗವಾಗಿದೆ? ಆಪ್ಷನ್ಸ್: ಎ ಪ್ಯಾರಿಸ್ ಒಪ್ಪಂದ, ಬಿ ಜೈವಿಕ ವೈವಿಧ್ಯತೆಯ ಸಮಾವೇಶ, ಸಿ ರಾಮ್ಸಾರ್ ಸಮಾವೇಶ ಅಥವಾ ಡಿ ಮಾಂಟ್ರಿಯಲ್ ಪ್ರೋಟೋಕಾಲ್. ಸರಿಯಾದ ಉತ್ತರ ಆಪ್ಷನ್ ಬಿ, ಜೈವಿಕ ವೈವಿಧ್ಯತೆಯ ಸಮಾವೇಶ ಅಂದ್ರೆ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ. ಈ ನಗೋಯ ಪ್ರೋಟೋಕಾಲ್ ಯಾಕಿಷ್ಟು ಮುಖ್ಯ ಅಂದ್ರೆ, ಇದರ ಉದ್ದೇಶ ಯಾವುದೇ ದೇಶದ ಜೈವಿಕ ಸಂಪನ್ಮೂಲ ಅಂದ್ರೆ ಅಲ್ಲಿನ ಸಸ್ಯ, ಪ್ರಾಣಿ ಇವುಗಳನ್ನು ಸಂಶೋಧನೆಗೆ ಬಳಸ್ಕೊಂಡ್ರೆ ಅದರಿಂದ ಬರುವ ಲಾಭವನ್ನ ಆ ಮೂಲ ದೇಶದೊಂದಿಗೆ ನ್ಯಾಯಯುತವಾಗಿ ಹಂಚಿಕೊಳ್ಬೇಕು ಅನ್ನೋದು. ಇದು ಬಯೋಪೈರಸಿ ಅಥವಾ ಜೈವಿಕ ಕಳ್ಳತನವನ್ನ ತಡೆಯುತ್ತೆ. ಬೇರೆ ಆಪ್ಷನ್ಸ್ ನೋಡೋದಾದ್ರೆ, ಪ್ಯಾರಿಸ್ ಒಪ್ಪಂದ ಕ್ಲೈಮೇಟ್ ಚೇಂಜ್ ಬಗ್ಗೆ, ರಾಮ್ಸಾರ್ ಸಮಾವೇಶ ಜೌಗು ಪ್ರದೇಶಗಳ ರಕ್ಷಣೆ ಬಗ್ಗೆ ಮತ್ತು ಮಾಂಟ್ರಿಯಲ್ ಪ್ರೋಟೋಕಾಲ್ ಓಝೋನ್ ಪದರದ ರಕ್ಷಣೆಗೆ ಸಂಬಂಧಿಸಿದ್ದು. ಸರಿ, 6ನೇ ಪ್ರಶ್ನೆ. ಸ್ವಲ್ಪ ಮನರಂಜನಾ ಪ್ರಪಂಚದ ಕಡೆ ಹೋಗೋಣ.
2026ರ 98ನೇ ಅಕಾಡೆಮಿ ಅವಾರ್ಡ್ಸ್ ಅಂದ್ರೆ ಆಸ್ಕರ್ ಪ್ರಶಸ್ತಿ ಸಮಾರಂಭದಲ್ಲಿ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಗೆದ್ದುಕೊಂಡ ಸಿನಿಮಾ ಯಾವುದು? ಆಪ್ಷನ್ಸ್: ಎ ಸಿನ್ನರ್ಸ್, ಬಿ ಹ್ಯಾಮ್ನೆಟ್, ಸಿ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಅಥವಾ ಡಿ ವೆಪನ್ಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಒನ್ ಬ್ಯಾಟಲ್ ಆಫ್ಟರ್ ಅನದರ್. ಈ ಬಾರಿಯ ಆಸ್ಕರ್ ಕಾರ್ಯಕ್ರಮವನ್ನ ಕೋನನ್ ಓಬ್ರಿಯಾನ್ ಹೋಸ್ಟ್ ಮಾಡಿದ್ರು. ಬರೀ ಬೆಸ್ಟ್ ಪಿಕ್ಚರ್ ಅಷ್ಟೇ ಅಲ್ಲ, ಬೇರೆ ಪ್ರಮುಖ ಪ್ರಶಸ್ತಿಗಳು ಯಾರ್ಯಾರಿಗೆ ಬಂತು ಅಂತಾನೂ ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಈ ಟೇಬಲ್ ನೋಡಿ. ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಪಾಲ್ ಥಾಮಸ್ ಆಂಡರ್ಸನ್ ಅವರಿಗೆ, ಸಿನ್ನರ್ಸ್ ಚಿತ್ರದ ನಟನೆಗೆ ಅತ್ಯುತ್ತಮ ನಟ ಪ್ರಶಸ್ತಿ ಮೈಕಲ್ ಬಿ ಜಾರ್ಡನ್ ಅವರಿಗೆ ಮತ್ತು ಹ್ಯಾಮ್ನೆಟ್ ಚಿತ್ರಕ್ಕಾಗಿ ಅತ್ಯುತ್ತಮ ನಟಿ ಪ್ರಶಸ್ತಿ ಜೆಸ್ಸಿ ಬಕ್ಲೆ ಅವರಿಗೆ ಸಿಕ್ಕಿದೆ. 7ನೇ ಪ್ರಶ್ನೆ, ಇದು ಒಂದು ಪ್ರಾದೇಶಿಕ ಯೋಜನೆಗೆ ಸಂಬಂಧಿಸಿದ್ದು. ಅರಕು ಕೌನಿ ಅನ್ನೋ ಹೆಸರಿನ ಆದಿವಾಸಿಗಳ ಸಿರಿಧಾನ್ಯ ಆಹಾರ ಮೆನುವನ್ನು ಯಾವ ರಾಜ್ಯದಲ್ಲಿ ಶುರು ಮಾಡಲಾಗಿದೆ? ನಿಮ್ಮ ಆಪ್ಷನ್ಸ್: ಎ ಕರ್ನಾಟಕ, ಬಿ ತೆಲಂಗಾಣ, ಸಿ ಆಂಧ್ರಪ್ರದೇಶ್ ಮತ್ತು ಡಿ ಒಡಿಶಾ. ಸರಿಯಾದ ಉತ್ತರ ಆಪ್ಷನ್ ಸಿ ಆಂಧ್ರಪ್ರದೇಶ್. ಸಿರಿಧಾನ್ಯಗಳ ಬಗ್ಗೆ ಇತ್ತೀಚೆಗೆ ತುಂಬಾನೇ ಮಾತುಕತೆ ನಡೆದಿದೆ ಅಲ್ವಾ? ಆ ಹಿನ್ನೆಲೆಯಲ್ಲಿ ಈ ಯೋಜನೆ ಬಹಳ ಮುಖ್ಯ. ಆಂಧ್ರಪ್ರದೇಶದ ಫೇಮಸ್ ಟೂರಿಸ್ಟ್ ಸ್ಪಾಟ್ ಅರಕು ಕಣಿವೆ ಪ್ರದೇಶದಲ್ಲಿ ಇದನ್ನು ಲಾಂಚ್ ಮಾಡಲಾಗಿದೆ. ಇದರ ಮುಖ್ಯ ಉದ್ದೇಶ ಅಲ್ಲಿನ ಬುಡಕಟ್ಟು ಸಮುದಾಯಗಳ ಸಾಂಪ್ರದಾಯಿಕ ಸಿರಿಧಾನ್ಯಗಳ ಊಟವನ್ನು ಪ್ರಮೋಟ್ ಮಾಡೋದು. ಇದರಿಂದ ಪೌಷ್ಟಿಕತೆ ಹೆಚ್ಚುತ್ತೆ, ಜೊತೆಗೆ ಪರಿಸರ ಸ್ನೇಹಿ ಕೃಷಿಗೂ ಪ್ರೋತ್ಸಾಹ ಸಿಕ್ಕಾಗುತ್ತೆ. ಮತ್ತೊಂದು ರಾಜ್ಯಕ್ಕೆ ಸಂಬಂಧಪಟ್ಟ ಯೋಜನೆ ಬಗ್ಗೆ ಪ್ರಶ್ನೆ. ಲೇಕ್ ಆ್ಯಂಡ್ ಏರ್ ವಾಚ್ ಅನ್ನೋ ಹೊಸ ಪರಿಸರ ನಿಗಾ ವ್ಯವಸ್ಥೆ ಯಾವ ರಾಜ್ಯಕ್ಕೆ ಸೇರಿತು? ಆಪ್ಷನ್ಸ್: ಎ ಮಹಾರಾಷ್ಟ್ರ, ಬಿ ಗುಜರಾತ್, ಸಿ ಕರ್ನಾಟಕ ಮತ್ತು ಡಿ ರಾಜಸ್ಥಾನ್. ಸರಿಯಾದ ಉತ್ತರ ಆಪ್ಷನ್ ಬಿ ಗುಜರಾತ್. ಪರಿಸರ ಸಂರಕ್ಷಣೆ ಇವತ್ತಿನ ದಿನಗಳಲ್ಲಿ ತುಂಬಾನೇ ದೊಡ್ಡ ಸವಾಲು. ಆ ನಿಟ್ಟಿನಲ್ಲಿ ಗುಜರಾತ್ ಸರ್ಕಾರ ತಂದಿರೋ ಈ ಯೋಜನೆಯ ಮುಖ್ಯ ಉದ್ದೇಶ ನಗರಗಳಲ್ಲಿರೋ ಕೆರೆಗಳ ಆರೋಗ್ಯ ಮತ್ತು ಗಾಳಿಯ ಗುಣಮಟ್ಟವನ್ನ ರಿಯಲ್ ಟೈಮ್ನಲ್ಲಿ ಮಾನಿಟರ್ ಮಾಡೋದು. ಗುಜರಾತ್ ಅರ್ಬನ್ ಡೆವಲಪ್ಮೆಂಟ್ ಮಿಷನ್ ಇದನ್ನು ಜಾರಿಗೆ ತರ್ತಾ ಇದೆ. ಇದಕ್ಕಾಗಿ ಸ್ಯಾಟಲೈಟ್ ಟೆಕ್ನಾಲಜಿ ಮತ್ತು ಅಡ್ವಾನ್ಸ್ಡ್ ಮಾನಿಟರಿಂಗ್ ಸ್ಟೇಷನ್ಗಳನ್ನು ಬಳಸಲಾಗುತ್ತೆ. 9ನೇ ಪ್ರಶ್ನೆ, ಇದು ನಮ್ಮ ದೇಶದ ಆರ್ಥಿಕ ಮತ್ತು ತಂತ್ರಜ್ಞಾನ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸುದರ್ಶನ್ ಟೂಲ್ ಅನ್ನೋ ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಆಪ್ಷನ್ಸ್ ಹೀಗಿವೆ: ಎ ಆರ್ಬಿಐ, ಬಿ ಸೆಬಿ, ಸಿ ಐಆರ್ಡಿಎಐ ಮತ್ತು ಡಿ ಎನ್ಎಸ್ಸಿ. ಸರಿಯಾದ ಉತ್ತರ ಆಪ್ಷನ್ ಬಿ ಸೆಬಿ. ಹಾಗಾದ್ರೆ ಏನಿದು ಸುದರ್ಶನ್ ಟೂಲ್? ಇದೊಂದು ರೀತಿ ಡಿಜಿಟಲ್ ಕಾವಲುಗಾರ ಇದ್ದ ಹಾಗೆ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಸೋಷಿಯಲ್ ಮೀಡಿಯಾ ಮತ್ತು ವೆಬ್ಸೈಟ್ಗಳಲ್ಲಿ ಹರಡುವ ನಕಲಿ ಹೂಡಿಕೆ ಸಲಹೆಗಳು, ಷೇರು ಮಾರುಕಟ್ಟೆ ವಂಚನೆಗಳನ್ನು ಪತ್ತೆ ಮಾಡುತ್ತೆ. ಇದರ ಮುಖ್ಯ ಉದ್ದೇಶ ಹೂಡಿಕೆದಾರರನ್ನು ರಕ್ಷಿಸೋದು. ಇದರ ಸಹಾಯದಿಂದ ಈಗಾಗಲೇ 1.2 ಲಕ್ಷಕ್ಕೂ ಹೆಚ್ಚು ಮೋಸದ ಪೋಸ್ಟ್ಗಳನ್ನು ತೆಗೆದುಹಾಕಲಾಗಿದೆ. ಬೇರೆ ಆಪ್ಷನ್ಸ್ ನೋಡಿದರೆ ಆರ್ಬಿಐ ಬ್ಯಾಂಕಿಂಗ್ ಕ್ಷೇತ್ರದ, ಐಆರ್ಡಿಎಐ ವಿಮಾ ಕ್ಷೇತ್ರದ ನಿಯಂತ್ರಕ ಸಂಸ್ಥೆಗಳು ಮತ್ತು ಎನ್ಎಸ್ಸಿ ದೇಶದ ಪ್ರಮುಖ ಸ್ಟಾಕ್ ಎಕ್ಸ್ಚೇಂಜ್ ಆಗಿದೆ. ಬನ್ನಿ ಇವತ್ತಿನ ನಮ್ಮ ಕೊನೆಯ ಅಂದ್ರೆ 10ನೇ ಪ್ರಶ್ನೆ ನೋಡೋಣ. ಮೈಸೂರಿನ ಶ್ರೀರಾಮಕೃಷ್ಣ ಆಶ್ರಮ 2026ರ ನಾರಾಯಣ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಈ ಪ್ರಶಸ್ತಿಯನ್ನ ಕೊಡುವ ಸಂಸ್ಥೆ ಯಾವುದು? ಆಪ್ಷನ್ಸ್: ಎ ರಾಮಕೃಷ್ಣ ಮಿಷನ್, ಬಿ ಶ್ರೀ ಯೋಗಿ ನಾರಾಯಣ ಯತೀಂದ್ರ ಪ್ರಚಾರ ಸಭಾ, ಸಿ ಸಾಹಿತ್ಯ ಅಕಾಡೆಮಿ ಅಥವಾ ಡಿ ಐಸಿಸಿಆರ್. ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀ ಯೋಗಿ ನಾರಾಯಣ ಯತೀಂದ್ರ ಪ್ರಚಾರ ಸಭಾ. ಸಮಾಜ ಸೇವೆಯಲ್ಲಿ ಯಾರು ವಿಶೇಷ ಕೊಡುಗೆ ನೀಡಿರ್ತಾರೋ ಅಂತಹ ವ್ಯಕ್ತಿ ಅಥವಾ ಸಂಸ್ಥೆಗಳಿಗೆ ಈ ಸಂಸ್ಥೆ ಪ್ರಶಸ್ತಿ ನೀಡಿ ಗೌರವಿಸುತ್ತೆ. ಮೈಸೂರಿನ ರಾಮಕೃಷ್ಣ ಆಶ್ರಮವು ಶಿಕ್ಷಣ, ಬಡವರ ಸೇವೆ ಮತ್ತು ಗ್ರಾಮೀಣಾಭಿವೃದ್ಧಿ ಕ್ಷೇತ್ರಗಳಲ್ಲಿ ಮಾಡ್ತಾ ಇರೋ ಅದ್ಭುತ ಕೆಲಸಕ್ಕಾಗಿ ಈ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಈ ಪ್ರಶಸ್ತಿಯು ಒಂದು ಅಭಿನಂದನಾ ಪತ್ರ, ಸ್ಮರಣ ಫಲಕ ಮತ್ತು 50,000 ರೂಪಾಯಿ ನಗದು ಬಹುಮಾನವನ್ನು ಒಳಗೊಂಡಿರುತ್ತೆ. ಸರಿ, ಈಗ ಒಂದು ಫಾಸ್ಟ್ ರಿವಿಷನ್ ಟೈಮ್. ಕಳೆದ ತಿಂಗಳ ಕೆಲವು ಪ್ರಮುಖ ವಿಷಯಗಳನ್ನು ಬೇಗನೆ ನೋಡೋಣ. ನೆನಪಿದೆಯಾ? ಚೆಕ್ ಮಾಡಿ. 1. ವಿಶ್ವ ಬ್ಯಾಂಕ್ FY26ರಲ್ಲಿ ಭಾರತದ GDP ಬೆಳವಣಿಗೆ ದರ 7.2% ಇರುತ್ತೆ ಅಂತ ಅಂದಾಜಿಸಿದೆ. 2. ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರವನ್ನು ಗ್ರಾಹಕ ಸಂರಕ್ಷಣಾ ಕಾಯ್ದೆ 2019ರ ಅಡಿಯಲ್ಲಿ ಸ್ಥಾಪಿಸಲಾಗಿದೆ. 3. 1950ರಲ್ಲಿ ಭಾರತದ ಮೊದಲ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿ ಇಂಡೋನೇಷ್ಯಾದ ಅಧ್ಯಕ್ಷ ಸುಕಾರ್ನೋ ಆಗಿದ್ರು. 4. ಬಾಗುರುಂಬಾ ನೃತ್ಯ ಅಸ್ಸಾಂನ ಬೋಡೋ ಸಮುದಾಯದಲ್ಲಿ ಪ್ರಸಿದ್ಧ. ಮತ್ತು 5. ವಾಯೇಜರ್ 1 ಸ್ಪೇಸ್ ಕ್ರಾಫ್ಟ್ ಅನ್ನು ನಾಸಾ 1977ರಲ್ಲಿ ಲಾಂಚ್ ಮಾಡಿತು. ಮತ್ತು ಈಗ ಹೋಗೋ ಮುಂಚೆ ನಿಮಗೊಂದು ಚಿಕ್ಕ ಚಾಲೆಂಜ್. ಪ್ರಶ್ನೆ ಇಷ್ಟೇ: ಕನ್ನಡದಲ್ಲಿ ಮೊಟ್ಟಮೊದಲ ಬಾರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದವರು ಯಾರು? ನಿಮ್ಮ ಉತ್ತರವನ್ನ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಖಂಡಿತ ತಿಳಿಸಿ. ಇವತ್ತಿನ ಈ ಚರ್ಚೆ ನಿಮಗೆ ಇಷ್ಟ ಆಗಿದೆ, ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕೇ ಬೇಕು. ಸೊ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿವರವಾದ PDF ನೋಟ್ಸ್ಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನೆಲ್ ಜಾಯ್ನ್ ಆಗಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.